ಹೆಂಡತಿ ಮತ್ತೊಬ್ಬನ ಜೊತೆ ಹೋಟೆಲ್ ರೂಮ್ನಲ್ಲಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ತನ್ನ ಪ್ರೀತಿಗೆ ದ್ರೋಹ ಬಗೆದಿದ್ದಕ್ಕೆ ಗಂಡ ಕಣ್ಣೀರಿಟ್ಟು ಗೋಳಾಡಿರುವ ಘಟನೆಯೊಂದು ನಡೆದಿದೆ. ರವಿಯವರಿಗೆ ಹಿಮಾನಿ ಎಂಬುವವರ ಜೊತೆಗೆ 15 ವರ್ಷಗಳ ಹಿಂದೆ ಅಂದ್ರೆ 2010ರಂದು ಮದುವೆಯಾಗಿತ್ತು. ದಂಪತಿಗೆ 2 ಮಕ್ಕಳಿದ್ದಾರೆ. ಚಂದದ ಸಂಸಾರ ನಡೆಸಿಕೊಂಡು ಹೋಗುವ ಬದಲು ಪತ್ನಿ ಪರಪುರುಷನ ಜೊತೆಗೆ ಸರಸದಲ್ಲಿ ತೊಡಗಿದ್ದಾಳೆ. ಪತ್ನಿ ಹಿಮಾನಿ ಮಧ್ಯಾಹ್ನ ಮನೆಯಿಂದ ಹೊರಟವಳು ಗಂಡ ಎಷ್ಟೇ ಕರೆ ಮಾಡಿದ್ರೂ ಪ್ರತಿಕ್ರಿಯಿಸಿಲ್ಲ. ಅನುಮಾನಗೊಂಡ ಪತಿ ರವಿ ಪತ್ನಿಯ ಸ್ಕೂಟಿಗೆ ಅಂಟಿಸಿದ್ದ ಜಿಪಿಎಸ್ ಟ್ರ್ಯಾಕರ್ ಆನ್ ಮಾಡಿ ಆಕೆ ಎಲ್ಲಿದ್ದಾಳೆಂದು ತಿಳಿದುಕೊಂಡಿದ್ದಾರೆ. ಜಿಪಿಎಸ್ ಟ್ರ್ಯಾಕರ್ ಮೂಲಕ ಆಕೆ ಇರುವ ಸ್ಥಳಕ್ಕೆ ಹೋದಾಗ ಅವರಿಗೆ ಆಘಾತ ಕಾದಿತ್ತು. ಹೋಟೆಲ್ ರೂಮ್ನಲ್ಲಿ ಪತ್ನಿ ಮತ್ತೊಬ್ಬನ ಜೊತೆಗೆ ಅಕ್ರಮ ಸಂಬಂಧ ಬೆಳೆಸಿದ್ದಳು. ಇದನ್ನ ಕಣ್ಣಾರೆ ಕಂಡ ಪತಿಗೆ ಬರಸಿಡಿಲು ಬಡಿದಂತಾಗಿದೆ. ಹೋಟೆಲ್ನಿಂದ ಹೊರಬಂದು ರವಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಅಚ್ಚರಿ ಅಂದ್ರೆ ಈಕೆ ಈ ರೀತಿ ಸಿಕ್ಕಿಬಿದ್ದದ್ದು ಇದೇ ಮೊದಲೇನಲ್ಲ. ಈ ಮೊದಲು ಕೂಡ ಒಮ್ಮೆ ಇದೇ ರೀತಿ ಆಕೆ ಪರಪುರುಷನ ಜೊತೆಗೆ ಸಿಕ್ಕಿ ಬಿದ್ದಿದ್ದಳು. 2018ರಲ್ಲಿ ಹೋಟೆಲ್ನಲ್ಲಿ ಬೇರೊಬ್ಬ ವ್ಯಕ್ತಿಯೊಂದಿಗೆ ಸಿಕ್ಕಿ ಬಿದ್ದಿದ್ದಳು. ಆಗ ಪತ್ನಿಯ ತಂದೆ ತಾಯಿ ರವಿಯವರನ್ನ ಮನವೊಲಿಸಿ ಮಗಳನ್ನ ಕ್ಷಮಿಸುವಂತೆ, ಇಂಥ ತಪ್ಪು ಮತ್ತೆ ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ರು. ತನ್ನಿಬ್ಬರು ಪುಟ್ಟ ಮಕ್ಕಳ ಮುಖ ನೋಡಿ ಹೆಂಡತಿಯನ್ನ ಕ್ಷಮಿಸಿದ್ದ ರವಿ ಹೆಂಡತಿ ಮತ್ತೆಂದು ಈ ತಪ್ಪು ಮಾಡಲಾರಳು ಎಂದು ನಂಬಿಕೊಂಡು ಹೆಂಡತಿಯನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತಿದ್ರು. ಮಾಡಬಾರದ್ದು ಮಾಡಿ ಸಿಕ್ಕಿ ಬಿದ್ದ ಮೇಲೂ ದೊಡ್ಡ ಮನಸ್ಸು ಮಾಡಿ ಗಂಡ ಕ್ಷಮಿಸಿದ್ದನ್ನ ಅರ್ಥ ಮಾಡಿಕೊಳ್ಳದ ಪತ್ನಿ ಮಾತ್ರ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ದಾಳೆ. ಇದೀಗ ಮತ್ತೆ ಬೇರೊಬ್ಬನ ಜೊತೆಗೆ ಸಿಕ್ಕಿ ಬಿದ್ದಿದ್ದು ತಾವು ಮೋಸ ಹೋಗಿದ್ದಕ್ಕೆ ಪತಿ ರವಿ ಕಣ್ಣೀರಾಕಿದ್ದಾರೆ. ಇಷ್ಟಾದ ಮೇಲೂ ನನಗೆ ನಂಬಿಕೆ ದ್ರೋಹ ಮಾಡಲು ಹೇಗೆ ಮನಸ್ಸು ಬಂತು ಅಂತ ಗೋಳಾಡಿದ್ದು, ಇಂಥವಳನ್ನ ಮತ್ತೆ ನಂಬಿ ಇವಳ ಜೊತೆಗೆ ಸಂಸಾರ ಮಾಡಲಾರೆ ಅಂತ ದೃಢ ನಿರ್ಧಾರ ಮಾಡಿದ್ದಾರೆ. ಈ ಘಟನೆ ಪಂಜಾಬ್ನ ಅಮೃತಸರದಲ್ಲಿ ನಡೆದಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ.